ಹಿಂದೆ ಬರುವಂಥ ಒಂದು ನಮ್ಮ ಫಿಲ್ಮ್ ಫೆಸ್ಟಿವಲ್, ಮತ್ತೊಂದು ನಮ್ಮ ಶ್ವಾನ ಪ್ರದರ್ಶನದ ಬಗ್ಗೆ ತಮಗೆ ಮಾಹಿತಿನ ನೀಡ್ತೀನಿ. ಅದರ ನಂತರ ನನಗಾಗಲಿ ಸಿ ಒಗಾಗಲಿ ಅಥವಾ ಕನ್ಸರ್ನ್ ನೋಡಲ್ ಆಫೀಸರ್ಗೆ ಏನಾದರೂ ಪ್ರಶ್ನೆ ಇದ್ದರೆ ತಾವು ಅದನ್ನು ಪ್ರಶ್ನೆನ ಕೇಳ್ಬೋದು. ಮಾಹಿತಿ ಈಗ ನಮ್ಮ ಕರಾವಳಿ ಮೈದಾನದಲ್ಲಿ ಎಷ್ಟು ಜನ ದಿನ ಬರ್ತಾ ಇದ್ದಾರೆ, ಕದ್ರಿ ಪಾರ್ಕಲ್ಲಿ ಎಷ್ಟು ಜನ ಬಂದಿದ್ದರು, ನಮ್ಮ ಬೇರೆ 3-4 ಇದರಲ್ಲಿ ಆದಾಗ ಎಷ್ಟು ಜನ ಬಂದಿದ್ದರು ಅನ್ನೋದೆಲ್ಲ ಕೆಲವೊಬ್ಬರು ಮಾಹಿತಿ ಕೇಳಿದಿರಿ. ಕರಾವಳಿ ಮೈದಾನದ್ದು ಪ್ರತಿ ದಿನದೂ ಕೂಡ ಎಷ್ಟೆಷ್ಟು ಟಿಕೆಟ್ ಸೇಲ್ಸ್ ಆಯಿತು, ಎಷ್ಟು ಜನ ಬಂದಿದ್ರು ಅಂತ ನಮ್ಮ ಹತ್ರ ಮಾಹಿತಿ ಇದೆ. ಒಂದು ಸರಿ ಅದು 30 ದಿನಗಳ ನಂತರ ಮುಗಿದ ತಕ್ಷಣ ನಾವು ಸಂಕ್ಷಿಪ್ತವಾಗಿ ಪೂರ್ಣ ಪ್ರಮಾಣದಲ್ಲಿ ತಮಗೆ ಮಾಹಿತಿ ಕೊಡ್ತೀವಿ. ಕದ್ರಿ ಪಾರ್ಕಿಂದನೂ ಕೂಡ ಅಷ್ಟು ಇದರಲ್ಲಿ ಇರಲಿಲ್ಲ, ಯಾಕಂದರೆ ಅದು ಟಿಕೆಟ್ ಸೇಲ್ಸ್ ಇರಲಿಲ್ಲ, ಫ್ರೀ ಇದ್ದಿದ್ದರಿಂದ ನಮಗೆ ಒಂದು ಅಂದಾಜು ಲೆಕ್ಕದಲ್ಲಿ ಅಷ್ಟೇ ನಮಗೆ ಒಂದು ಮಾಹಿತಿ ಸಿಕ್ಕಿರೋದು ವಿಡಿಯೋ ಮತ್ತು ಫೋಟೋ ಆಧಾರದಲ್ಲಿ. ಸೊ ಅದನ್ನು ನಾವು ಎಕ್ಸಾಕ್ಟಾಗಿ ಹೇಳೋದು ಒಂದು ಸ್ವಲ್ಪ ಕಷ್ಟ ಆಗ್ತದೆ. ಬಟ್ 3 ಮತ್ತು 4ನೇ ತಾರೀಕಿಂದು ಕೈಲಾಶ್ ಖೇರ್ ಅವರ ಪದ್ಮಶ್ರೀ ಕೈಲಾಶ್ ಖೇರ್ ಅವರ ಕಾನ್ಸರ್ಟು ಮತ್ತು ನಮ್ಮ ವಿಜಯ್ ಪ್ರಕಾಶ್ ಅವರ ಕಾನ್ಸರ್ಟಲ್ಲಿ ಮೊದಲನೇ ದಿನ ಅರೌಂಡ್ 9,000 to 11,000 ಜನ ಅಷ್ಟು ಫ್ಲೋಟಿಂಗ್ ಪಾಪ್ಯುಲೇಷನ್ ಇದ್ದಿತ್ತು. 4ನೇ ದಿನ ವಿಜಯ್ ಪ್ರಕಾಶ್ ಅವ್ರದ್ದು 11,000 to 11,500 ಅಷ್ಟು ಜನ ಅಲ್ಲಿ ಸೇರಿದ್ದು. ಸೊ ಈ ಒಂದು ಸಮಯದಲ್ಲಿ ನಮ್ಮ ಪೊಲೀಸ್ ಇಲಾಖೆ ಭಾಳಷ್ಟು ಅಚ್ಚುಕಟ್ಟಾಗಿ ಪ್ರಾಮಾಣಿಕವಾಗಿ ಮತ್ತು ಭಾಳ ಎಫಿಷಿಯೆಂಟ್ ರೀತಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡಿದರು. ಅವರೆಲ್ಲರಿಗೂ ಕೂಡ ಮತ್ತು ನಮ್ಮ ಎಲ್ಲ ನೋಡಲ್ ಆಫೀಸರ್ಗೂ ಕೂಡ ಈ ಒಂದು ವೇದಿಕೆಯ ಮುಖಾಂತರ ನಾನು ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಎಲ್ಲ ನಾಗರಿಕರಿಗೂ ಕೂಡ, ಯಾಕಂದರೆ ಸ್ಟೇಜಲ್ಲಿ ಏನೇ ನಾವು ಅನೌನ್ಸ್ ಮಾಡಿದ್ರು ಕೂಡ ಚಾಚು ತಪ್ಪದೆ ಅದೇ ರೀತಿ ಮಾಡಿ ಯಾವುದೇ ಒಂದು ಗಲಭೆ ಯಾವುದೇ ಒಂದು ರೀತಿ ಅಹಿತಕರ ಘಟನೆ ನಡೆಯೋದಂಗೆ ನಮ್ಮ ನಾಗರಿಕರು ಕೂಡ ನಮ್ಮ ಜೊತೆ ಕೋಆಪ್ರೇಷನ್ ಮಾಡಿದ್ದಾರೆ. ಇಂಥ ಕೋಆಪ್ರೇಷನ್ ನಮಗೆ ಹೆಚ್ಚು ಸಿಕ್ಕಿದಷ್ಟು ಈ ಥರ ಈವೆಂಟ್ಸ್ಗಳನ್ನ, ಈ ಥರ ಕಾರ್ಯಕ್ರಮಗಳನ್ನ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಮಾಡೋದಕ್ಕೂ ಕೂಡ ನಮಗೆ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ಸೊ ಮಂಗಳೂರಿನ ಮತ್ತು ಆ ಒಂದು ಕರಾವಳಿ ಉತ್ಸವಕ್ಕೆ ಬಂದಂತಹ ಎಲ್ಲ ನಾಗರಿಕರಿಗೂ ಕೂಡ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಬರುವ ದಿನಗಳಲ್ಲಿ ಕರಾವಳಿ ಫಿಲ್ಮ್ ಫೆಸ್ಟಿವಲ್ ಬಗ್ಗೆ ಈ 19ನೇ ತಾರೀಕಿಂದ 21ನೇ ತಾರೀಕು, 19 ಸೋಮವಾರ, 20 ಮಂಗಳವಾರ ಮತ್ತು 21 ಬುಧವಾರ, ಟೋಟಲ್ ನಮ್ಮ ಮಂಗಳೂರಿನಲ್ಲೇ 18 ಸಿನಿಮಾನ ನಾವು ಪ್ರಸಾರಗೊಳಿಸೋದಕ್ಕೆ ಇವಾಗ ನಿರ್ಧಾರ ಮಾಡಿದ್ದೀವಿ. ಇದರಲ್ಲಿ ಕರಾವಳಿ ಮೂಲದ ಚಲನಚಿತ್ರಗಳನ್ನು ಪ್ರೋತ್ಸಾಹಿಸುವ ಸಲುವಾಗಿ ಕರಾವಳಿ ಭಾಷಾ ಚಲನಚಿತ್ರಗಳನ್ನ ಮಾತ್ರ ನಾವು ಇದು ಮಾಡ್ತಾಯಿದ್ದೀವಿ. ಕನ್ನಡ ಅಫ್ಕೋರ್ಸ್ ಇದ್ದೇ ಇದೆ, ತುಳು ಮೂವೀಸ್ಗಳನ್ನ ತೊಗೊಂಡಿದ್ದೀವಿ, ಬ್ಯಾರಿದು ಒಂದು ತೊಗೊಂಡಿದ್ದೀವಿ, ಮತ್ತು ಕೊಂಕಣಿ 2. ಸೊ ಈ 4 ಪೂರ್ತಿ ನಾವು ಇದರಲ್ಲಿ ಈ ಒಂದು 18 ಸಿನಿಮಾದೊಳಗಡೆ ನಾವು ಇದು ಮಾಡಿದ್ವಿ. ಎಲ್ಲ ಚಾರ್ಟ್ ತಮ್ಮ ಹತ್ರ ಇದೆ, ಯಾವ್ಯಾವ ದಿನ ಯಾವ ಇದರಲ್ಲಿ ಇದು ಮಾಡ್ತೀವಿ ಅಂಥೇಳಿ. ಸೊ ತುಳು ಭಾಷೆ ಬೆಳವಣಿಗೆಯನ್ನು ಪ್ರೋತ್ಸಾಹಿಸೋ ನಿಟ್ಟಿನಲ್ಲೂ ಕೂಡ ಈ ಬಾರಿ ನಮ್ಮದು ತುಳು ಸಿನಿಮಾಗಳಲ್ಲಿ ಭಾಳಷ್ಟು ನಾವೊಂದು ಕಾಂಪಿಟೇಷನ್ಸ್ ಅಂತಲೇ ಹೇಳ್ಬೋದು ಅದರಲ್ಲಿ ಇಟ್ಟು. ಕೊನೆಯದಾಗಿ ನಾವೇನು ಸೆಲೆಕ್ಟ್ ಮಾಡಿದ್ವಿ ನಮ್ಮ ಕಮಿಟಿ ವತಿಯಿಂದ, ಸಂತೋಷ್ ಪಿ ಡಿ ಅವರು ಇದಕ್ಕೆ ಅಧ್ಯಕ್ಷರಾಗಿದ್ದಾರೆ, ಅವರ ವತಿಯಿಂದ ಮತ್ತು ನಮ್ಮ ಯತೀಶ್ ಬೈಕಂಪಾಡಿ ಮತ್ತು ಎಲ್ಲ ನಿರ್ಮಾಪಕರ ಒಂದು ಸಹಯೋಗದೊಂದಿಗೆ ಈ ಒಂದು 18 ಚಲನಚಿತ್ರಗಳನ್ನ ಮಾಡಿದ್ದೀವಿ. ಪ್ರತಿದಿನ 6 ಚಲನಚಿತ್ರಗಳು. ಮೊದಲನೇ ದಿನ 19ನೇ ತಾರೀಕು ತುಳು ಚಲನಚಿತ್ರ ಏಸಾ ಮತ್ತು ಚಾಂಡಿಕೋರಿ, ಅದೇ ರೀತಿ ಕೊಂಕಣಿ ಪಾಂಚೋ ಮಿಸ್ಟರ್, ಜೊತೆಗೆ ಮತ್ತೊಂದು ತುಳು ಒರಿಯಾದೋರಿ ಅಸಲ್, ಕನ್ನಡ ಸೂಫ್ರಮ್ಸು ಭಾಳ ಜನಪ್ರಿಯ ಚಿತ್ರನೂ ಕೂಡ, ಹಾಗೆ ತುಳು ಮತ್ತೊಂದು ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್. ಈ 6 ಚಲನಚಿತ್ರಗಳು 19ನೇ ತಾರೀಕು ನಡೀತಾ ಇದೆ. 20ನೇ ತಾರೀಕು ಮಂಗಳವಾರ ಮೊದಲನೇ ಹಂತದಲ್ಲೇ 4 ತುಳು ಚಲನಚಿತ್ರಗಳನ್ನ ಪ್ರದರ್ಶನ ಈ 4 ಜೊತೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಕನ್ನಡ ಮೂವಿ ಮತ್ತು ಕೊರಮ್ಮ ತುಳು ಮೂವಿಯಿಂದ ಆ ದಿನ ನಾವು ಮುಗಿಸ್ತಾ ಇದ್ದೀವಿ. ಕೊನೆಯ ದಿನದಲ್ಲಿ ಬ್ಯಾರಿ ಭಾಷೆಯ ಮೂವಿ ಬ್ಯಾರಿ ಭಾಷೆಯ ದಬ ಆಯಿಷಾ, ಜೊತೆಗೆ ಕೊಂಕಣಿ ಉಜ್ವಾಡು, ತುಳು ಮತ್ತು ದಸ್ಕತ್, ಮತ್ತು 2 ಗರುಡಗಮನ ವೃಷಭ ವಾಹನ ಮತ್ತು ಉಳಿದವರು ಕಂಡಂತೆ. ಸೊ ಇದೆಲ್ಲ ಇಷ್ಟು 18 ಮೂವಿಗಳನ್ನ ನಾವು 19, 20 ಮತ್ತು 21ನೇ ತಾರೀಕು ಪ್ರದರ್ಶನಗೊಳಿಸೋದಕ್ಕೆ ನಿರ್ಧಾರ ಮಾಡಿದ್ದೀವಿ. ಇಲ್ಲಿ ಟಿಕೆಟ್ ಪ್ರೈಸ್ ಅಂತ ಯಾವುದು ನಾವು ಮಾಡ್ತಾ ಇಲ್ಲ, ಆದರೆ ಮೊದಲು ಬಂದು ಬುಕ್ ಮಾಡಿದವರಿಗೆ ಆದ್ಯತೆ, ಬಿಕಾಸ್ ಫಿಲ್ಮ್ಸ್ ಸೀಟ್ ಇರೋದನ್ನು ಕೂಡ ಭಾಳಷ್ಟು ಕಡಿಮೆ. ಆದ್ದರಿಂದ ಬುಕ್ಕಿಂಗ್ ಇವಾಗ ಆನ್ಲೈನ್ ಕೂಡ ನಾವು ಓಪನ್ ಮಾಡ್ತಾ ಇದ್ದೀವಿ. ಅದು ನಮ್ಮ ಹಂತದಲ್ಲೇ ಇದು ಹೇಗೆ ಮಾಡಿದ್ದೀವಿ ಇಷ್ಟರಲ್ಲಿ ಕೆಲವೊಂದು ಮಾತ್ರ ನಮ್ಮಲ್ಲಿ ರಿಸರ್ವ್ ಇಟ್ಕೊತೀವಿ, ಬಟ್ ಇನ್ನೆಲ್ಲದೂ ಕೂಡ ಪಬ್ಲಿಕ್ಕಿಗೆ ನಾವು ಓಪನ್ ಬಿಡ್ತಿದ್ದೀವಿ.
ಮತ್ತು ಮಾಧ್ಯಮ ಮಿತ್ರರಿಗೂ ಕೂಡ ಎಷ್ಟು ಬೇಕು ಅಂತ ಮುಂಚೆನೇ ನಮ್ಗೆ ಏನಾದ್ರು ತಿಳಿಸಿದ್ರೆ ಆಯಾ ಶೋಗೆ ನಾವು ಮಾಧ್ಯಮ ಮಿತ್ರರಿಗೆ ಸಪ್ರೇಟಾಗಿ ನಾವು ಇಡ್ಬೋದು. ಅಂದಾಜು 10-15% ಅಷ್ಟೇ ಸೀಟ್ಸು ನಾವು ನಾರ್ಮಲಿ ರಿಸರ್ವ್ ಇರ್ತೀವಿ. ಇನ್ನೆಲ್ಲ ನಾವು ಪಬ್ಲಿಕ್ಕಿಗೆ ಓಪನ್ ಫಾರ್ ಬುಕ್ಕಿಂಗ್, ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸಲ್ಲಿ. ಒಂದು ಯಾವತ್ತು ಸ್ಟಾರ್ಟ್ ಆಗ್ಬೋದು ಬುಕ್ಕಿಂಗು? ಸ್ಯಾಟರ್ಡೇಯಿಂದ. ಸೊ 2 ದಿನ ಸಮಯಾವಕಾಶ ಸಿಗುತ್ತೆ. 2 ದಿನದಲ್ಲಿ ಈಗಾಗಲೇ ಪ್ರಚಾರ ಕೂಡ ನಾವು ಭಾಳಷ್ಟು ಮಾಡ್ತಾಯಿದ್ದೀವಿ, ಇನ್ನು ಮುಂದೆ ಕೂಡ ಮಾಡ್ತೀವಿ ತಮ್ಮ ಮೂಲಕನೂ. ಇದು ಒಂದು ನಮ್ಮ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ವತಿಯಿಂದ ಒಂದು ಸಣ್ಣ ಪ್ರಯತ್ನ. ನಮ್ಮ ಲೋಕಲ್ ಭಾಷಾ ಸಿನಿಮಾಗಳನ್ನ ಮೈನ್ ಸ್ಟ್ರೀಮಲ್ಲಿ ಬರೋದ್ರ ಜೊತೆಗೆ ಬೆಂಗಳೂರು, ಬೇರೆ ಬೇರೆ ರಾಜ್ಯಗಳು ಮತ್ತು ದೇಶದ ವಿದೇಶಗಳಲ್ಲೂ ಕೂಡ ಪ್ರಚಾರಗೊಳಿಸುವಂಥ ಒಂದು ಸಣ್ಣ ಪ್ರಯತ್ನ. ಯಾಕಂದರೆ ಕರಾವಳಿ ಉತ್ಸವದಲ್ಲಿ ನಾವು ಬರೀ ಲೋಕಲ್ ಅಷ್ಟೇ ಅಲ್ಲ, ಇಲ್ಲಿ ಇಂಟರ್ನ್ಯಾಷನಲ್ ಲೆವೆಲು ಕೂಡ ಕೈಟ್ ಫೆಸ್ಟಿವಲ್ ಈ ಥರದ್ದೆಲ್ಲ ಆಗಿರೋದ್ರಿಂದ ಅವರುಗಳ ಮೂಲಕನೂ ಕೂಡ ಇದಕ್ಕೊಂದು ಹೆಚ್ಚು ಪ್ರಚಾರ ಸಿಗಬೇಕು ಅಂತ ನಮ್ಮ ಒಂದು ಸಣ್ಣ ಪ್ರಯತ್ನ ಇದ್ರ ಬಗ್ಗೆ. ಹಾಂ, ಕೊನೆಗೆ ಮಾಡೋಣ ಇದನ್ನು ಮುಗಿಸಿ. ಮೈಕಲ್ ಮಾತಾಡಿ. ಆನ್ಲೈನ್ ಇಸ್ ನಾಟ್ ಅದು ಎಲ್ಲಿ ಬಂದು ನೋ ಆನ್ಲೈನ್ ಅಂದರೆ ನಾವು ಆನ್ಲೈನ್ ಮಾಡಬೇಕು ಅಂತ ಇರೋದು. ಬಿಕಾಸ್ ವಿ ವಿಲ್ ಗೆಟ್ ದ ಆನ್ಲೈನ್ ಅಂದರೆ ನಿಮ್ಮ ಬುಕ್ ಮೈ ಶೋ ಈ ಥರ ಅಲ್ಲ, ನಮ್ಮಲ್ಲಿ ಆನ್ಲೈನ್ ಇದು ಅಂಥೇಳಿ. ಯಾಕಂದರೆ ಯಾರು ಬರ್ತಾರೆ, ಹೆಚ್ಚು ಬರ್ತಾರೆ ಅಂತ ನಮಗೆ ಅದು ಮಾಹಿತಿ ಬೇಕು.